ಪ್ರೀತಿಯ ವಿದ್ಯಾರ್ಥಿಗಳೇ, ಎಲ್ರಿಗೂ ನಮಸ್ಕಾರ. ನಾವು ಇಂದು ರಿಕಾರ್ಡೋರವರ ಆರ್ಥಿಕ ಕೊಡುಗೆಗಳಲ್ಲಿ ಅತಿ ಮುಖ್ಯವಾದಂತಹ ಮೌಲ್ಯ ಸಿದ್ಧಾಂತದ ಕುರಿತು ಅರ್ಥ ಮಾಡಿಕೊಳ್ಳೋಣ. ಡೇವಿಡ್ ರಿಕಾರ್ಡೋರವರು ಸಹ ಆಡಮ್ ಸ್ಮಿತ್ನ ಹಾಗೆ ಶ್ರಮ ಮೌಲ್ಯ ಸಿದ್ಧಾಂತವನ್ನು ಅಭಿವೃದ್ಧಿಪಡಿಸಿದ್ದಾರೆ. ಇವರು ಅಭಿವೃದ್ಧಿಪಡಿಸಿದಂತಹ ಶ್ರಮ ಮೌಲ್ಯ ಸಿದ್ಧಾಂತವನ್ನು ಪರಿಶುದ್ಧ ಶ್ರಮ ಮೌಲ್ಯ ಸಿದ್ಧಾಂತ ಅಂತ ಕರೀತೇವೆ. ಡೇವಿಡ್ ರಿಕಾರ್ಡೋರವರು ಅಭಿವೃದ್ಧಿಪಡಿಸಿದಂತಹ ಮೌಲ್ಯ ಸಿದ್ಧಾಂತ ಕೇವಲ ಬಂಡವಾಳಶಾಹಿ ಸಮಾಜಕ್ಕೆ ಮಾತ್ರ ಅನ್ವಯವಾಗುತ್ತೆ. ಆಡಮ್ ಸ್ಮಿತ್ರ ಹಾಗೆ ಡೇವಿಡ್ ರಿಕಾರ್ಡೋ ಸಹ ಮೌಲ್ಯವನ್ನು ಎರಡು ಪ್ರಕಾರಗಳಾಗಿ ವಿಂಗಡಿಸ್ತಾರೆ. ಒಂದು ಉಪಯುಕ್ತತಾ ಮೌಲ್ಯ ಅಂದರೆ ತುಷ್ಟಿಗುಣ, ವಿನಿಮಯ ಮೌಲ್ಯ ಅಂದರೆ ಬೆಲೆ. ಹೀಗೆ ಮೌಲ್ಯಗಳನ್ನು ಎರಡು ಪ್ರಕಾರಗಳಾಗಿ ವಿಂಗಡಿಸ್ತಾರೆ. ಉಪಯುಕ್ತತಾ ಮೌಲ್ಯ ಅಂದರೆ ಮಾನವನ ಆಸೆ ಆಕಾಂಕ್ಷೆಗಳನ್ನು ಈಡೇರಿಸುವ ಒಂದು ವಸ್ತುವಿನಲ್ಲಿ ಇರುವ ಗುಣ ಅಥವಾ ಶಕ್ತಿ, ಅದನ್ನು ತುಷ್ಟಿಗುಣ ಅಂತ ಕರೀತೇವೆ. ಎರಡನೇದಾಗಿ ವಿನಿಮಯ ಮೌಲ್ಯ. ಹಾಗಂದರೆ ಒಂದು ವಸ್ತುವನ್ನು ನಾವು ಮಾರುಕಟ್ಟೆಯಲ್ಲಿ ಬೆಲೆ ಕೊಟ್ಟು ಅಥವಾ ಹಣ ಕೊಟ್ಟು ಕೊಂಡ್ಕೊಳ್ತೇವೆ. ನಾವು ಕೊಡುವಂತಹ ಬೆಲೆ ಅಥವಾ ಹಣಕ್ಕೆ ವಿನಿಮಯ ಮೌಲ್ಯ ಅಂತ ಕರಿತೇವೆ. ನಾವು ಯಾವುದೇ ಒಂದು ವಸ್ತುವನ್ನು ಕೊಂಡ್ಕೊಂಡು ಅನುಭೋಗ ಮಾಡಬೇಕಾದ್ರೆ ಅದರಲ್ಲಿ ಎರಡೂ ಮೌಲ್ಯಗಳು ಇರಬೇಕು. ಒಂದು ಉಪಯುಕ್ತತಾ ಮೌಲ್ಯ, ಮತ್ತೊಂದು ವಿನಿಮಯ ಮೌಲ್ಯ. ರಿಕಾರ್ಡೋರವರ ಪ್ರಕಾರ ವಸ್ತುವಿಗೆ ವಿನಿಮಯ ಮೌಲ್ಯ ಬರಬೇಕಾದ್ರೆ ಅದರಲ್ಲಿ ಉಪಯುಕ್ತತಾ ಮೌಲ್ಯ ಇರಬೇಕು. ಅಂದರೆ ನಾವು ಒಂದು ವಸ್ತುವನ್ನು ಹಣ ಕೊಟ್ಟು ಕೊಂಡ್ಕೊಳ್ಬೇಕಾದ್ರೆ ಅದರಲ್ಲಿ ನಮ್ಮ ಆಸೆ ಆಕಾಂಕ್ಷೆಗಳನ್ನು ಈಡೇರಿಸುವಂತಹ ತುಷ್ಟಿಗುಣ ಇರಬೇಕು. ತುಷ್ಟಿಗುಣ ಇಲ್ಲದೇ ಇರುವಂತಹ ವಸ್ತುವನ್ನು ನಾವು ಹಣ ಕೊಟ್ಟು ಬೆಲೆ ಕೊಟ್ಟು ಕೊಂಡ್ಕೊಳ್ಳೋದಿಲ್ಲ. ಅದರಂತೆ ರಿಕಾರ್ಡೋರವರು ಹೇಳೋ ಪ್ರಕಾರ ವಿನಿಮಯ ಮೌಲ್ಯ ಉಪಯುಕ್ತತಾ ಮೌಲ್ಯದಿಂದ ಆರೋಪಣೆಯಾಗತ್ತೆ. ಅಂದರೆ ವಿನಿಮಯ ಮೌಲ್ಯ ಉಪಯುಕ್ತತಾ ಮೌಲ್ಯದಿಂದ ಬರುತ್ತೆ. ತುಷ್ಟಿಗುಣ ಇದ್ದರೆ ಮಾತ್ರ ನಾವು ಬೆಲೆ ಕೊಟ್ಟು ಕೊಂಡ್ಕೊಳ್ತೇವೆ. ತುಷ್ಟಿಗುಣ ಇಲ್ಲದೇ ಇದ್ದರೆ ನಾವು ಬೆಲೆ ಕೊಟ್ಟು ಕೊಂಡ್ಕೊಳ್ಳಿಕ್ಕೆ ಸಾಧ್ಯವಿಲ್ಲ. ಮುಂದುವರೆದಂತೆ ಹೇಳ್ತಾರೆ ರಿಕಾರ್ಡೋರವರು, ತುಷ್ಟಿಗುಣವೇ ವಿನಿಮಯ ಮೌಲ್ಯದ ನಿರ್ಧಾರಕ ಅಲ್ಲ, ಇತರೆ ಅಂಶಗಳೂ ಕೂಡ ವಿನಿಮಯ ಮೌಲ್ಯವನ್ನು ನಿರ್ಧಾರ ಮಾಡಬಹುದು ಅನ್ನುವುದು ರಿಕಾರ್ಡೋರವರ ವಾದವಾಗಿತ್ತು. ರಿಕಾರ್ಡೋರವರ ಪ್ರಕಾರ ವಸ್ತುವಿನ ಮೌಲ್ಯ ಮುಖ್ಯವಾಗಿ ಎರಡು ಅಂಶಗಳಿಂದ ನಿರ್ಧರಿಸಲ್ಪಡುತ್ತೆ. ಅಂದರೆ ವಸ್ತುವಿನ ಮೌಲ್ಯವು ಆ ವಸ್ತುವನ್ನು ಉತ್ಪಾದನೆ ಮಾಡಲು ತೊಡಗಿಸಲಾದಂತಹ ಶ್ರಮದ ಪ್ರಮಾಣದಿಂದ ಮತ್ತು ಶ್ರಮಕ್ಕೆ ಕೊಡುವ ಕೂಲಿಯಿಂದ ನಿರ್ಧಾರವಾಗುತ್ತೆ. ಹೇಗೆ ಆಡಮ್ ಸ್ಮಿತ್ರವರು ವಿನಿಮಯ ಮೌಲ್ಯ ಶ್ರಮದ ಪ್ರಮಾಣದಿಂದ ಆರೋಪಣೆಯಾಗತ್ತೆ ಅಂತ ಹೇಳಿದ್ರು, ಆಡಮ್ ಸ್ಮಿತ್ರವರ ವಾದವನ್ನು ರಿಕಾರ್ಡೋರವರು ಸಹ ಮುಂದುವರಿಸಿಕೊಂಡು ಹೋಗ್ತಾರೆ. ಹಾಗಾಗಿ ವಿನಿಮಯ ಮೌಲ್ಯ ನಾವು ಒಂದು ವಸ್ತುವನ್ನು ಉತ್ಪಾದನೆ ಮಾಡಲು ಬಳಸಿದಂತಹ ಶ್ರಮದ ಪ್ರಮಾಣ ಹಾಗೂ ಶ್ರಮಕ್ಕೆ ಕೊಡುವ ಬೆಲೆ, ಈ ಎರಡು ಅಂಶಗಳಿಂದ ನಿರ್ಧಾರವಾಗುತ್ತೆ. ಮೌಲ್ಯ ಸಿದ್ಧಾಂತದ ಸ್ಪಷ್ಟ ವಿಶ್ಲೇಷಣೆ ಮಾಡುವ ಉದ್ದೇಶದಿಂದಾಗಿ ರಿಕಾರ್ಡೋರವರು ಸರಕುಗಳನ್ನು ಎರಡು ಪ್ರಕಾರಗಳಾಗಿ ವಿಂಗಡಿಸ್ತಾರೆ. ಒಂದು ಮರು ಉತ್ಪಾದಿಸಲಾಗುವ ಸರಕು, ಮತ್ತೊಂದು ಮರು ಉತ್ಪಾದಿಸಲಾಗದ ಸರಕು. ಮರು ಉತ್ಪಾದಿಸಲಾಗುವ ಸರಕುಗಳು ಶ್ರಮ ಮೌಲ್ಯ, ಶ್ರಮದ ಪ್ರಮಾಣದಿಂದ ನಿರ್ಧಾರವಾಗುತ್ತೆ. ಮರು ಉತ್ಪಾದಿಸಲಾಗದ ಸರಕುಗಳ ಬೆಲೆ ಕೊರತೆಯ ಮೂಲಕ ನಿರ್ಧಾರವಾಗುತ್ತೆ. ಅಂದರೆ ಮರು ಉತ್ಪಾದಿಸಲಾಗುವ ಸರಕುಗಳ ಉತ್ಪಾದನೆಯನ್ನು ಶ್ರಮದ ಬಳಕೆಯಿಂದ ನಿರ್ಧರಿಸ್ತೇವೆ. ಶ್ರಮದ ಬಳಕೆಯ ಹೆಚ್ಚಳದಿಂದ ಮರು ಉತ್ಪಾದಿಸಲಾಗುವ ಸರಕುಗಳ ಉತ್ಪಾದನೆಯನ್ನು ಹೆಚ್ಚು ಮಾಡಲಿಕ್ಕಾಗುತ್ತೆ. ಹಾಗಾಗಿ ಮರು ಉತ್ಪಾದಿಸಲಾಗುವ ಸರಕುಗಳ ಮೌಲ್ಯವು ಅವುಗಳ ಉತ್ಪಾದನೆಗೆ ಬಳಸಿದಂತಹ ಶ್ರಮದ ಪ್ರಮಾಣದಿಂದ ನಿರ್ಧಾರವಾಗುತ್ತೆ. ಹಾಗಾಗಿ ಮರು ಉತ್ಪಾದಿಸಲಾಗುವ ಸರಕುಗಳ ಮೌಲ್ಯಕ್ಕೆ ಶ್ರಮವೇ ಆಧಾರವಾಗಿರುತ್ತೆ. ಆದರೆ ಮರು ಉತ್ಪಾದಿಸಲು ಸಾಧ್ಯವಾಗದ, ಮರು ಉತ್ಪಾದಿಸಲಾಗದ ಸರಕುಗಳಾದಂತಹ ಅಪರೂಪದ ವರ್ಣಚಿತ್ರಗಳು, ತೈಲಚಿತ್ರಗಳು, ಕಲಾಕೃತಿಗಳು, ವಿರಳಕೃತಿಗಳು, ನಾಣ್ಯಗಳು ಮುಂತಾದವುಗಳನ್ನು ಶ್ರಮದ ಪ್ರಮಾಣದ ಹೆಚ್ಚಳದೊಂದಿಗೆ ಇವುಗಳ ಉತ್ಪಾದನೆಯನ್ನು ಹೆಚ್ಚು ಮಾಡಲಿಕ್ಕೆ ಸಾಧ್ಯ ಆಗುವುದಿಲ್ಲ. ಹಾಗಾಗಿ ಇವುಗಳ ಮೌಲ್ಯ ಶ್ರಮದ ಪ್ರಮಾಣದಿಂದ ನಿರ್ಧಾರವಾಗುವುದಿಲ್ಲ. ಬದಲಾಗಿ ಅವುಗಳ ಮೌಲ್ಯ ಕೊರತೆಯ ಆಧಾರದಲ್ಲಿ ನಿರ್ಧಾರವಾಗುತ್ತೆ. ಹೀಗೆ ರಿಕಾರ್ಡೋರವರು ಹೇಳಿದಂತೆ ಮರು ಉತ್ಪಾದಿಸಲಾಗುವ ಸರಕುಗಳ ಮೌಲ್ಯ ಶ್ರಮದ ಪ್ರಮಾಣದಿಂದಲೂ, ಮರು ಉತ್ಪಾದಿಸಲಾಗದ ಸರಕುಗಳ ಮೌಲ್ಯ ಅವುಗಳ ಕೊರತೆಯಿಂದಲೂ ನಿರ್ಧಾರವಾಗುತ್ತೆ.
ಮೌಲ್ಯ ಸಿದ್ಧಾಂತವನ್ನು ಆ್ಯಡಮ್ ಸ್ಮಿತ್ರವರು ಪ್ರಾಚೀನ ಸಮಾಜಕ್ಕೆ ಅನ್ವಯಿಸಿದರೆ, ಡೇವಿಡ್ ರಿಕಾರ್ಡೋರವರು ಬಂಡವಾಳಶಾಹಿ ಸಮಾಜಕ್ಕೆ ಅನ್ವಯಿಸ್ತಾರೆ. ಅವರ ಪ್ರಕಾರ ಎಲ್ಲ ಹಂತದಲ್ಲಿ ಸಮಾಜದಲ್ಲಿ ಸರಕುಗಳ ಮೌಲ್ಯ ಶ್ರಮದಿಂದಲೇ ನಿರ್ಧಾರವಾಗುತ್ತೆ. ಆ್ಯಡಮ್ ಸ್ಮಿತ್ರ ರೀತಿಯಲ್ಲೇ ಮುಂದುವರೆದಂತೆ ರಿಕಾರ್ಡೋರವರು ಬೆಲೆಯನ್ನು 2 ಪ್ರಕಾರಗಳಾಗಿ ವಿಂಗಡಿಸ್ತಾರೆ. ಒಂದು ಸಹಜ ಬೆಲೆ, ಮತ್ತೊಂದು ಮಾರುಕಟ್ಟೆ ಬೆಲೆ. ವಸ್ತುವಿನ ಬೇಡಿಕೆ ಮತ್ತು ಪೂರೈಕೆಗಳಲ್ಲಿನ ತಾತ್ಕಾಲಿಕ ಏರಿಳಿತಗಳಿಂದ ಮಾರುಕಟ್ಟೆ ಬೆಲೆ ಸಹಜ ಬೆಲೆಯಿಂದ ವ್ಯತ್ಯಾಸಗೊಳ್ಬೋದು. ಒಂದು ಉದಾಹರಣೆಗೆ, ಸಹಜ ಬೆಲೆಯು ಹೆಚ್ಚಿದ್ದು ಮಾರುಕಟ್ಟೆ ಬೆಲೆಯು ಕಡಿಮೆ ಇದ್ದರೆ ಉತ್ಪಾದಕನಿಗೆ ಸಿಗುವಂತಹ ಲಾಭದ ಪ್ರಮಾಣ ಜಾಸ್ತಿಯಾಗತ್ತೆ. ಲಾಭದ ಪ್ರಮಾಣದ ಹೆಚ್ಚಿದಾಗ ಸಹಜವಾಗಿಯೇ ಆ ವಸ್ತುವಿನ ಉತ್ಪಾದನೆಯಲ್ಲಿ ತೊಡಗಿಸಬಹುದಾದ ಬಂಡವಾಳದ ಪ್ರಮಾಣ ಅಂದರೆ ಹೂಡಿಕೆ ಸಹ ಹೆಚ್ಚಾಗತ್ತೆ. ಯಾವಾಗ ಸಹಜ ಬೆಲೆ ಹೆಚ್ಚಿದ್ದು ಮಾರುಕಟ್ಟೆ ಬೆಲೆ ಕಡಿಮೆ ಇದ್ದರೆ. ಎರಡನೇ ಸಂದರ್ಭದಲ್ಲಿ ಮಾರುಕಟ್ಟೆ ಬೆಲೆ ಹೆಚ್ಚಿದ್ದು ಸಹಜ ಬೆಲೆ ಕಡಿಮೆ ಇದ್ದರೆ ಆಗ ಉತ್ಪಾದಕನಿಗೆ ಸಿಗುವಂತಹ ಲಾಭದ ಪ್ರಮಾಣ ಹೆಚ್ಚಾಗತ್ತೆ. ಆಗ ಆ ಸರಕಿನ ಉತ್ಪಾದನೆಯಲ್ಲಿ ಹೂಡುವಂತಹ ಬಂಡವಾಳದ ಪ್ರಮಾಣ ಜಾಸ್ತಿ ಆಗ್ತಾ ಹೋಗುತ್ತೆ. ಹಾಗಾಗಿ ಸಹಜ ಬೆಲೆ ಅಂದರೆ ಸಾಮಾನ್ಯ ಲಾಭವನ್ನು ಸೂಚಿಸುತ್ತೆ, ಮಾರುಕಟ್ಟೆ ಬೆಲೆ ಅಂದರೆ ಹೆಚ್ಚುವರಿ ಲಾಭವನ್ನು ಸೂಚಿಸುತ್ತೆ. ಹೀಗೆ ಉತ್ಪಾದಕ ಒಂದು ವಸ್ತುವನ್ನು ಉತ್ಪಾದನೆ ಮಾಡಿ ಮಾರುಕಟ್ಟೆಯಲ್ಲಿ ಮಾರಾಟ ಮಾಡಬೇಕಾದ್ರೆ ಆ ವಸ್ತುವಿನ ಸಹಜ ಬೆಲೆ ಮತ್ತು ಮಾರುಕಟ್ಟೆ ಬೆಲೆಯನ್ನು ಪರಸ್ಪರ ಹೊಂದಾಣಿಕೆ ಮಾಡಿ ಹೋಲಿಸಿ ನೋಡಿ ಆನಂತರ ಉತ್ಪಾದನೆಯನ್ನು ಮಾಡ್ತಾರೆ. ರಿಕಾರ್ಡೋರವಿನ ವಿಶ್ಲೇಷಣೆಯಿಂದ ಸ್ಪಷ್ಟವಾಗುವುದೇನೆಂದರೆ, ಅಲ್ಪಾವಧಿ ಬೆಲೆ ಆ ವಸ್ತುವಿನ ಬೇಡಿಕೆ ಮತ್ತು ಪೂರೈಕೆಗಳಿಂದ ನಿರ್ಧಾರವಾಗುತ್ತೆ. ದೀರ್ಘಾವಧಿ ಬೆಲೆ ಆ ಸರಕಿನ ಉತ್ಪಾದನಾ ವೆಚ್ಚದಿಂದ ನಿರ್ಧಾರವಾಗುತ್ತೆ. ಹೀಗೆ ವಸ್ತುವಿನ ಮೌಲ್ಯ ನಿರ್ಧಾರಕ್ಕೆ ರಿಕಾರ್ಡೋರವರು ಸಾಪೇಕ್ಷ ಮೌಲ್ಯವನ್ನು ಪರಿಗಣಿಸ್ತಾರೆ. ಸಾಪೇಕ್ಷ ಮೌಲ್ಯ ಅಂದರೆ 2 ಸರಕುಗಳ ಸಾಪೇಕ್ಷ ಉತ್ಪಾದನಾ ವೆಚ್ಚಗಳು ಅವುಗಳ ಉತ್ಪಾದನೆಗೆ ಬಳಸಲಾಗುವ ಶ್ರಮದ ಪ್ರಮಾಣಕ್ಕೆ ಸಮವಾಗಿರಬೇಕು. ಅಂದರೆ 2 ಸರಕುಗಳನ್ನು ಉತ್ಪಾದನೆ ಮಾಡುವಾಗ ನಾವು ಉತ್ಪಾದನಾ ವೆಚ್ಚವನ್ನು ಭರಿಸ್ತೇವೆ. ಆ 2 ಸರಕುಗಳ ಉತ್ಪಾದನಾ ವೆಚ್ಚವನ್ನು ಪರಸ್ಪರ ಹೋಲಿಕೆ ಮಾಡಿ ಆನಂತರ ಯಾವ ಸರಕಿನ ಉತ್ಪಾದನಾ ವೆಚ್ಚ ಕಡಿಮೆ ಇದೆಯೋ ಅದನ್ನು ಉತ್ಪಾದಿಸಿ ಮಾರುಕಟ್ಟೆಯಲ್ಲಿ ಮಾರಾಟ ಮಾಡ್ತೇವೆ. ಹೀಗೆ ಸಾಪೇಕ್ಷ ಮೌಲ್ಯ ಅಂದರೆ ಒಂದು ಸರಕಿನ ವೆಚ್ಚವನ್ನು ಮತ್ತೊಂದು ಸರಕಿನ ವೆಚ್ಚಕ್ಕೆ ಹೋಲಿಕೆ ಮಾಡಿ ಆ 2 ವೆಚ್ಚಗಳು ಸಮವಾಗಿದ್ದಾಗ ಆ ಸರಕನ್ನು ಉತ್ಪಾದನೆ ಮಾಡುವಂತಹ ಹಂತ. ಈ ಹಿನ್ನೆಲೆಯಲ್ಲಿ ರಿಕಾರ್ಡೋರವರು ಒಂದು ಪರಿಶುದ್ಧವಾದ ಶ್ರಮಮೌಲ್ಯ ಸಿದ್ಧಾಂತವನ್ನು ಅಭಿವೃದ್ಧಿಪಡಿಸಿದ್ದಾರೆ. ಹೀಗೆ ಡೇವಿಡ್ ರಿಕಾರ್ಡೋರವರು ಅಭಿವೃದ್ಧಿಪಡಿಸಿದಂತಹ ಶ್ರಮಮೌಲ್ಯ ಸಿದ್ಧಾಂತವು ಒಂದು ಪರಿಶುದ್ಧವಾದ ಹಾಗೂ ಮೌಲ್ಯ ಸಿದ್ಧಾಂತದಲ್ಲಿ ಒಂದು ಮೈಲಿಗಲ್ಲು ಎನಿಸಬಹುದಾದ ಸಿದ್ಧಾಂತವಾಗಿತ್ತು. ಆದಾಗ್ಯೂ ಸಹ ರಿಕಾರ್ಡೋರವರ ಮೌಲ್ಯ ಸಿದ್ಧಾಂತವು ಅನೇಕ ಟೀಕೆಗಳಿಗೆ ಗುರಿಯಾಗಿತ್ತು. ಮೊದಲನೇದಾಗಿ, ಶ್ರಮದ ಮೌಲ್ಯವನ್ನು ಮಾಪನ ಮಾಡುವುದು ಕಷ್ಟದ ವಿಚಾರ. ಏಕೆಂದರೆ ಶ್ರಮದ ದಕ್ಷತೆಯಲ್ಲಿ ವ್ಯತ್ಯಾಸ ಇರೋದ್ರಿಂದ ಯಾವುದೇ ಒಂದು ನಿರ್ದಿಷ್ಟ ಮಾನದಂಡವನ್ನು ಬಳಕೆ ಮಾಡಿ ಶ್ರಮದ ಮೌಲ್ಯ ಅಥವಾ ಅದರ ದಕ್ಷತೆಯನ್ನು ಮಾಪನ ಮಾಡುವುದು ಸುಲಭದ ವಿಚಾರ ಅಲ್ಲ. ಎರಡನೇದಾಗಿ, ರಿಕಾರ್ಡೋರವರ ಸಿದ್ಧಾಂತ ನಿಷ್ಫಲ ಶ್ರಮದ ಬಗ್ಗೆ ಯಾವುದೇ ಮಾಹಿತಿಯನ್ನು ನೀಡಲಿಲ್ಲ. ನಿಷ್ಫಲ ಶ್ರಮವನ್ನು ತಪ್ಪು ದಾರಿ ತುಳಿದ ಶ್ರಮ, ಮಿಸ್ ಡೈರೆಕ್ಟೆಡ್ ಲೇಬರ್ ಅಂತಲೂ ಕರೀತೇವೆ. ಯಾವುದೇ ಶ್ರಮದಿಂದ ನಿರುಪಯುಕ್ತ ವಸ್ತುಗಳನ್ನು ಉತ್ಪಾದನೆ ಮಾಡಿದಾಗ ಅದಕ್ಕೆ ಯಾವುದೇ ಮೌಲ್ಯ ಇರೋದಿಲ್ಲ. ಅಂತಹ ಶ್ರಮವನ್ನು ನಿಷ್ಫಲ ಶ್ರಮ ಅಂತ ಕರಿತೇವೆ. ನಿಜವಾಗಿ ಆರ್ಥಿಕತೆಯಲ್ಲಿ ನಾವು ಅನೇಕ ವಸ್ತುಗಳನ್ನು ಉತ್ಪಾದನೆ ಮಾಡ್ತೇವೆ. ಆ ವಸ್ತುಗಳಿಗೆ ಯಾವುದೇ ರೀತಿ ಮೌಲ್ಯ ಇರೋದಿಲ್ಲ. ಅಂತಹ ವಸ್ತುಗಳ ಉತ್ಪಾದನೆಯಲ್ಲಿ ತೊಡಗಿದ್ದಂತಹ ಶ್ರಮ ನಿಷ್ಫಲ ಶ್ರಮವಾಗ್ತದೆ. ಆ ನಿಷ್ಫಲ ಶ್ರಮದ ಬಗ್ಗೆ ರಿಕಾರ್ಡೋರವರು ಯಾವುದೇ ಮಾಹಿತಿಯನ್ನು ಒದಗಿಸಲಿಲ್ಲ. ಇದು ಒಂದು ಟೀಕೆ. ಮುಂದುವರಿದಂತೆ
ರಿಕಾರ್ಡರ ಶ್ರಮಮೌಲ್ಯ ಸಿದ್ಧಾಂತವು ಬೇಡಿಕೆಯ ಪ್ರಭಾವವನ್ನು ಪೂರ್ತಿಯಾಗಿ ನಿರ್ಲಕ್ಷಣೆ ಮಾಡಿ ಕೇವಲ ಶ್ರಮದ ಪೂರೈಕೆಯ ಪ್ರಭಾವವನ್ನು ಮಾತ್ರ ಕಡೆಗಣಿಸಿದೆ. ಬೇಡಿಕೆಯ ಅಂಶವನ್ನು ಕಡೆಗಣಿಸಿರುವುದರಿಂದ ಈ ಸಿದ್ಧಾಂತ ಒಂದು ಪಾರ್ಶ್ವ ಸಿದ್ಧಾಂತ ಅಂತ ಟೀಕೆಗೆ ಒಳಗಾಗುತ್ತೆ. ಅಷ್ಟೇ ಅಲ್ಲದೆ ರಿಕಾರ್ಡೋರವರ ಸಿದ್ಧಾಂತ ಉತ್ಪಾದನಾಂಗಗಳ ಪಾತ್ರವನ್ನು ಕೂಡ ಕಡೆಗಣಿಸುತ್ತೆ. ವಸ್ತುವಿನ ಮೌಲ್ಯ ನಿರ್ಧಾರದಲ್ಲಿ ಕೇವಲ ಶ್ರಮದ ಪ್ರಮಾಣ, ಶ್ರಮದ ದಕ್ಷತೆ ಹಾಗೂ ಶ್ರಮದ ಮೌಲ್ಯವನ್ನು ಮಾತ್ರ ಪರಿಗಣಿಸಿ ಇತರೆ ಉತ್ಪಾದನಾಂಗಗಳಾದ ಭೂಮಿ, ಬಂಡವಾಳ ಹಾಗೂ ಸಂಘಟನೆಯ ಪಾತ್ರವನ್ನು ಈ ಸಿದ್ಧಾಂತ ಕಡೆಗಣಿಸಿದೆ. ಮುಂದುವರಿದಂತೆ ರಿಕಾರ್ಡೋರವರು ಸರಕುಗಳನ್ನು ಕೇವಲ 2 ಪ್ರಕಾರಗಳಾಗಿ ವಿಂಗಡಿಸ್ತಾರೆ. ಒಂದು ಮರು ಉತ್ಪಾದಿಸಲಾಗುವ ಸರಕು, ಮರು ಉತ್ಪಾದಿಸಲಾಗದ ಸರಕು. ಇದು ಕೂಡ ಒಂದು ಅಸ್ಪಷ್ಟವಾದ ವರ್ಗೀಕರಣ ಅನ್ನುವಂತಹ ಟೀಕೆಗೆ ಒಳಗಾಗಿದೆ. ಹೀಗೆ ರಿಕಾರ್ಡೋರವರ ಶ್ರಮಮೌಲ್ಯ ಸಿದ್ಧಾಂತವು ಅನೇಕ ಟೀಕೆಗಳಿಗೆ ಗುರಿಯಾಯಿತು. ಸ್ವತಃ ರಿಕಾರ್ಡೋರವರಿಗೆ ತಮ್ಮ ಮೌಲ್ಯ ಸಿದ್ಧಾಂತದ ಬಗ್ಗೆ ಅವರಿಗೆ ತೃಪ್ತಿ ಇರಲಿಲ್ಲ. ಆದಾಗ್ಯೂ ಕೂಡ ರಿಕಾರ್ಡೋರವರ ಈ ಸಿದ್ಧಾಂತ ಮುಂದೆ ಕಾರ್ಲ್ ಮಾರ್ಕ್ಸ್ ರವರ ಅತಿರಿಕ್ತ ಮೌಲ್ಯ ಸಿದ್ಧಾಂತಕ್ಕೆ ಅಡಿಪಾಯವಾಗಿ ಪರಿಣಮಿಸಿತು. ಇಷ್ಟು ಡೇವಿಡ್ ರಿಕಾರ್ಡೋರವರ ಮೌಲ್ಯ ಸಿದ್ಧಾಂತ ಅಥವಾ ಶ್ರಮ ಮೌಲ್ಯ ಸಿದ್ಧಾಂತ. ಇದು ನಿಮ್ಮ ಸೆಮಿಸ್ಟರ್ ಪರೀಕ್ಷೆಯಲ್ಲಿ 12 ಮಾರ್ಕಿಗೆ ಕೇಳುವಂತಹ ಪ್ರಶ್ನೆ. ಇದರಲ್ಲಿ ನಾವು ಈಗ ಅರ್ಥ ಮಾಡಿಕೊಂಡದ್ದು ಒಂದು, ಮೌಲ್ಯದ 2 ಪ್ರಕಾರ, ವಿನಿಮಯ ಮೌಲ್ಯ ಮತ್ತು ಉಪಯುಕ್ತತಾ ಮೌಲ್ಯ. ಸರಕುಗಳ 2 ಪ್ರಕಾರ, ಮರು ಉತ್ಪಾದಿಸಲಾಗುವ, ಮರು ಉತ್ಪಾದಿಸಲಾಗದ ಸರಕುಗಳು. ಬೆಲೆಗಳಲ್ಲಿ 2 ಪ್ರಕಾರ, ಸಹಜ ಬೆಲೆ ಮತ್ತು ಮಾರುಕಟ್ಟೆ ಬೆಲೆ. ಮತ್ತು ರಿಕಾರ್ಡೋರವರ ಮೌಲ್ಯ ಸಿದ್ಧಾಂತದ ಟೀಕೆಗಳು. ಇಷ್ಟನ್ನು ಸ್ಪಷ್ಟವಾಗಿ ಬರೆದರೆ ನಿಮ್ಮ ಪರೀಕ್ಷೆಗೆ 12 ಮಾರ್ಕಿಗೆ ಉತ್ತರ ಸರಿಯಾಗತ್ತೆ. ಧನ್ಯವಾದಗಳು.